ಭಾರತೀಯ ಸಂಸ್ಕೃತಿ 5ನೇದು ನಮ್ಮ ಜಿಲ್ಲೆಯಲ್ಲಿ ಆಗಿತ್ತು. ಇವತ್ತು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಭಾರತ ವಿಕಾಸ ಏನು ಸಂಗಮ ಇದೆ, ಈ ಒಂದು ನೇತೃತ್ವದಲ್ಲಿ ಇವತ್ತು ಅದ್ಧೂರಿಯಾಗಿ ಒಂದು ನಮಗಿಂತ ಭಾಳ ದೊಡ್ಡ ಪ್ರದೇಶದಲ್ಲಿ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ನಮ್ಮದು ಜಾಗ ಭಾಳ ಕಡಿಮೆ ಇತ್ತು, 100 ಎಕರೆ ಅಷ್ಟೇ ಇತ್ತು. ಇಲ್ಲಿ ಸುಮಾರು 300 ಎಕರೆ, 245 ಎಕರೆಯಲ್ಲಿ ಇದು ಒಂದು ಇಡೀ ದೇಶಕ್ಕೇ ಇವತ್ತು ಅವಶ್ಯಕತೆ ಇರುವಂಥ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಕೃಷಿ, ನಮ್ಮ ನಿಸರ್ಗ, ಇವುಗಳ ಎಲ್ಲ ರಕ್ಷಣೆಗಾಗಿರುವಂಥದ್ದು. ಇಲ್ಲಿ ಯಾವುದೇ ರಾಜಕೀಯ ಅಲ್ಲ ಅಥವಾ ಯಾವುದೇ ಒಂದು ದೊಡ್ಡ ಪ್ರತಿಷ್ಠೆ ತೊಗೊಂಡು ಮುಂದೇನೋ ರಾಜಕೀಯ ಲಾಭ ಮಾಡ್ಕೋಬೇಕನ್ನೋಂಥ ಈ ಒಂದು ಕಾರ್ಯಕ್ರಮ ಅಲ್ಲ. ಇಲ್ಲಿ ಗೋವಿಂದಾಚಾರ್ಯರು ಮತ್ತು ನಮ್ಮ ಬಸವರಾಜ ಪಾಟೀಲ್ ಶರಣರು ರಾಜಕೀಯದಿಂದ ದೂರ ಆದಮೇಲೆ ಸಮಾಜಕ್ಕೆ ಏನಾದರೂ ಮಾಡಬೇಕು, ಕೊನೆ ಉಸಿರಿಗೆ ತಳ್ಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವ್ರ ದೇಶದಲ್ಲಿ ಇದು 7ನೇ ಕಾರ್ಯಕ್ರಮ ಇದೆ. ಇದರ ಒಂದು ಪರಿಣಾಮ ಭಾಳ ಆಗಿದೆ. ಯಾವುದು ಒಂದು ಕಾಲಕ್ಕೆ ನಿಸರ್ಗವನ್ನು ಪ್ರೀತಿ ಮಾಡಲಾರಂಥ ಜನ ಇವತ್ತು ಪ್ರೀತಿ ಮಾಡ್ಲಕತ್ತಾರೆ. ಗೋಗಳನ್ನು ಅಂದು ಅವು ಅಷ್ಟಕ್ಕಷ್ಟೇ ಅವು ಬರೀ ಹಾಲಿಗಾಗಿರುವಂಥದ್ದು ಅನ್ನುವಂಥದ್ದು ಇವತ್ತು ಅದು ಕಡಿಮೆ ಆಗಿ ಅದು ಎಲ್ಲ ಸಾವಯವ ಕೃಷಿಗೆ, ಇಡೀ ನಮ್ಮ ಬೇಸಾಯ ಪದ್ಧತಿಯಲ್ಲಿ ಅದರ ಅವಶ್ಯಕತೆ ಅನ್ನೋದು ಇದರಿಂದ ಪರಿವರ್ತನೆ ಆಗಿದೆ. ಮತ್ತು ಇವತ್ತು ಎಲ್ಲರೂ ಆರ್ಗ್ಯಾನಿಕ್ ಫುಡ್ ಬೆಳಕತ್ತಾರೆ. ಅದರಲ್ಲಿಯೂ ಸಹ ಏನಾಗಿಬಿಟ್ಟಿದೆ, ಆರ್ಗ್ಯಾನಿಕ್ ಫುಡ್ ಅಂದರೆ ಅದನ್ನೂ ನಕಲಿ, ಅದನ್ನೂ ಪೂರ್ಣ ಪ್ರಮಾಣದಲ್ಲಿ ಬರೀ ಮ್ಯಾಗ ಪಾಕೆಟ್ ಮ್ಯಾಗ ಇರ್ತದೆ. ಆದರೆ ಅದನ್ನು ಸಹ 100% ರಾಸಾಯನಿಕ ಗೊಬ್ಬರ ಇಲ್ಲಾರ್ದೆ, ಪೆಸ್ಟಿಸೈಡ್ಸ್ ಹೊಡಿಲಾರ್ದೆ ಯಾವುದು ಇರುವಂಥದ್ದು ಭಾಳ ಕಡಿಮೆ. ಯಾಕಂದರೆ ಅದರದ್ದು ಉತ್ಪಾದನೆ ಇನ್ನೂ ಹೆಚ್ಚಾಗಬೇಕಾಗಿದೆ. ನಮ್ಮ ದೇಶಕ್ಕೆ ಜಗತ್ತಿಗೆ ಬೇಕಾದಂಥ ಬೇಡಿಕೆಯ ಅನುಪಾತ ನೋಡಿದ್ರೆ 0.1% ಇಲ್ಲ. ಅನಿವಾರ್ಯವಾಗಿ ನಾವು ಬೆಳೆ ಹೆಚ್ಚು ತೊಗೋಬೇಕು ಅನ್ನೋಂಥ ಒಂದೇನು ಸಂಸ್ಕೃತಿ ಬಂದು ನಮ್ಮ ಭೂಮಿಗಳ ಹಾಳಾಗ್ಯಾವ. ನಾವು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಜಮೀನುಗಳು ಈ ರಾಸಾಯನಿಕ ಗೊಬ್ಬರ ಮತ್ತು ಯಥೇಚ್ಛ ನೀರು ಬಿಟ್ಟು ಕಂಪ್ಲೀಟ್ ಸೌಳು ಭೂಮಿ ಆಗಿಬಿಟ್ಟಾವೆ. ಅಲ್ಲಿ ಏನೂ ಬೆಳೆದಿಲ್ಲ, ಮನುಷ್ಯ ಕಾಲಿಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಪೂರ್ತಿ ಬಿಳಿ ಇದಾಗಿ ಏನೂ ಕ್ರಾಪ್ ಬರಲಾರಂಥ ಪರಿಸ್ಥಿತಿನೂ ಈ ದೇಶದಲ್ಲಿ ನೋಡ್ಲಕತ್ತೀವಿ. ಇದನ್ನು ಜಾಗೃತಿ ಮಾಡಬೇಕು. ಸಾವಯವ ಗೋ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ರಾಸಾಯನಿಕ ಗೊಬ್ಬರದಿಂದ, ಪೆಸ್ಟಿಸೈಡ್ನಿಂದ ಭೂಮಿ ತಾಯಿಯನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶ. ನಿಸರ್ಗದಲ್ಲಿರುವಂಥ ಗಿಡ ಗಂಟೆಗಳು, ಪ್ರಾಣಿ ಜಂತುಗಳು, ಪಕ್ಷಿಗಳು ಇವತ್ರದ್ದು ಸಹ ಈ ಒಂದು ಭೂಮಿ ಮೇಲೆ ಪಾಲಿದೆ ಅನ್ನೋಂಥದ್ದು ಇವತ್ತು ಇದರ ಉದ್ದೇಶ. ಇಂಥ ಒಂದು ಉದ್ದೇಶಕ್ಕಾಗಿ ಪಾಟೀಲ್ಜಿಯವರು ಮಾಡಿದಂಥದ್ದು ನಿಜಕ್ಕೂ ಅಭೂತಪೂರ್ವವಾದಂಥದ್ದು. ಆ ದುರ್ದೈವ ಅಂದರೆ ಕೆಲವೊಂದು ಮಂದಿ ಅಪಪ್ರಚಾರ ಮಾಡೋರು ಇದ್ದೇ ಇರ್ತದೆ, ಎಲ್ಲದರಲ್ಲೂ ಅಪಪ್ರಚಾರ ಇದ್ದೇ ಇರ್ತದೆ. ಹೋಗಬೇಡ ಅನ್ನೋಂಥವ್ರು, ಈ ಹಲ್ಕ ಕೆಲಸ ಮಾಡೋರು ರಾಜಕೀಯದಲ್ಲಂತೂ ಭಾಳ ಆಗ್ಯಾರ ಮತ್ತು ಸಮಾಜದಲ್ಲಿ ಭಾಳ ಆಗ್ಯಾರ. ನೀವು ಪ್ರಯಾಗರಾಜದ್ದೇ ಉದಾಹರಣೆ ತೊಗೊರಿ, ಯಾವ ರೀತಿ ಒಳ್ಳೆ ಕೆಲಸ ಮಾಡಿದ್ರು ಸಹಿತ ಅಲ್ಲಿ ನೀರು ಹೊಲಸಾಗಿದೆ, ಮಲಿನ ಆಗಿದೆ ಅಂತ. ಗಂಗಾ ನದಿ ಎಷ್ಟು ಪವಿತ್ರ ಇದೆ ಅನ್ನೋದು ಆ ಮೂರ್ಖರಿಗೆ ಗೊತ್ತಿಲ್ಲ. ಒಮ್ಮೆ ನೀರು ತೊಗೊಂಡು ಬಂದು ಇಟ್ಟರೆ ಎಷ್ಟು ವರ್ಷ ಇಟ್ಟರು ಗಂಗಾ ನದಿಯ ನೀರಿನಲ್ಲಿ ಹುಳ ಆಗೋದಿಲ್ಲ. ಏನು ರಾಡಿ ಆಗಿರ್ಬೋದು, ಇದಾಗಿರ್ಬೋದು, ಆದರೆ ಅದು ಪವಿತ್ರ ತಳೆ. ನಮ್ಮ ಜನ ನದಿಗಳನ್ನು ಪೂಜೆ ಮಾಡೋದಂಥವ್ರು, ನಮ್ಮ ಜನ ಗಿಡಗಳನ್ನು ಪೂಜೆ ಮಾಡೋದಂಥವ್ರು. ಯಾಕೆ ಸೂರ್ಯನನ್ನು ಪೂಜೆ ಮಾಡೋದಂತ? ಯಾಕೆಂದರೆ ನಿಸರ್ಗವನ್ನು ನಾವು ಪ್ರೀತಿಸಬೇಕು. ನಿಸರ್ಗನೇ ದೇವರ ತಳಿ ಯಾಕೆ ಹೇಳ್ಯಾರಂದರೆ ಜನರ ಅದ್ರ ಮ್ಯಾಗ ಗೌರವ ಇರಲತ್ತ. ಈ ರೀತಿ ಭಾಳ ಅಭೂತಪೂರ್ವ ಕಾರ್ಯಕ್ರಮ ನಮ್ಮ ಪಾಟೀಲ್ಜಿಯವರು ಮಾಡ್ತಾಯಿದ್ದಾರೆ. ಇನ್ನೂ 7ನೇ ತಾರೀಕು ತನಕ ಇದೆ. ನಾ ಈ ಭಾಗದ ಎಲ್ಲ ಜನರಿಗೆ ಕೇಳ್ಕೊತಿದ್ದೀನಿ, ಎಲ್ಲೆಲ್ಲಿ ಹೋಗ್ತೀರಿ ಪಿಕ್ನಿಕ್ಕು ಅಲ್ಲೋ ಇಲ್ಲೋ ಏನೇನೋ ಬಂದು ಇಲ್ಲಿ ಕೆಲವೊಂದು 4 ವಿಚಾರ ಕೇಳ್ರಿ. ಯಾರ್ದೋ ಒತ್ತಡಕ್ಕೆ ನೀವು ಹೋಗಿಲ್ಲ ಅಥವಾ ಬಿಟ್ಟು ರಾಜಕೀಯನೂ ಭಾಳ ದಿವಸದ್ದಲ್ಲ, ಶಾಶ್ವತ ಅಲ್ಲ. ಯಾವುದೇ ಒಬ್ಬ ರಾಜಕಾರಣಿ ಇಡೀ ಆ ಮತಕ್ಷೇತ್ರವನ್ನು ಗಟ್ಟಿಯಾಗಿ ಇಟ್ಕೊಂಡು ಅವನು ಹೇಳ್ದಂಗೆ ಕೇಳ್ಬೇಕನ್ನೋಂಥದ್ದು ಮೂರ್ಖತನ. ನೀವು ಮತದಾರದಿರಿ, ನೀವು ಜನ ಅದಿರಿ. ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ನೋಡಿರಿ. ಕೆಲವೊಂದು ಸಣ್ಣ ಪುಟ್ಟ ನೀವು ಗಿಡಗಳು ಹಚ್ಚಿಲ್ಲ, ಒಂದು ಮೀಟ್ರ್ ಹಚ್ಚಿಲ್ಲ, ಏನೋ ಪೈಜೋಮೀಟ್ರ್ ಹತ್ರ ಅದೇನೋ ಭೂಮಿಯೊಳಗೆ ಒಂದು ಬೋರ್ ಇರ್ತದೆ, ಆ ಬೋರ್ನಾಗ ಅದು ಒಂದು ಇದು ಬಿಡ್ತಾರೆ. ಭೂಮಿಯೊಳಗೆ ಏನಾರೇ ಇದರ ಒಂದೇನು ಇದು ಇರ್ತೈತಲ್ಲ, ಕೆಮಿಕಲ್ ಏನಾದರೂ ಇದು ಆಗಿ ಭೂಮಿ ಒಳಗೆ ಅದು ಏನಾದರೂ ಕಲುಷಿತ ಆಗೈತೆ ನೀರು,
ಭೂಮಿಯೊಳಗೆ ಹೋಗೈತನೋ ವಿಷಪ್ರಾಸನ ಆಗೈತನೋ ಅಂಥದ್ದು ಒಂದು 2 ಮೀಟ್ರ್ 1 ಮೀಟ್ರ್ ಇತ್ತು, ಇನ್ನೊಂದು ಮೀಟ್ರ್ ಕೂಡಿಸ್ಬೇಕಾಗಿತ್ತು. ಇಂಥವೆಲ್ಲ ನಿಮ್ಗೆ ಗುರ್ತದೆ ಯಾಕೆ ಮಾಡ್ಲಕತ್ತಾರೆ ಈ ಭಾಗದ ನಾಯಕರುಗಳನ್ನು ಗುರ್ತದ. ಅವ್ರಿಗೆ ಚಿಂಚೋಳಿ ಭಾಗ ಅಭಿವೃದ್ಧಿ ಬೇಕಾಗಿಲ್ಲ ನೋಡ್ರಿ. ಚಿಂಚೋಳಿದು ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ, ನಾನು ಮೊದಲು ಈ ಕಾರ್ಖಾನೆ ತೊಗೊಂಡು ಹೋದಾಗ 7 ಗಂಟೆಗೆ ಆ ಊರಿನಲ್ಲಿ ಒಂದು ಅಂಗಡಿ ತೆಗಿತಿದ್ದಿಲ್ಲ. ಇವತ್ತು ಚಿಂಚೋಳಿಯಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇಲ್ಲ. ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ಈ ಸೇಡಂ ಭಾಗ ಈ ಕಡೆ ಇಲ್ಲೆಲ್ಲ 3-4 ತಾಲೂಕಿನವ್ರು ನಮ್ಮ ಹೋಟೆಲ್ಗೆ ಊಟಕ್ಕೆ ಬರ್ತಾರೆ ಇವತ್ತು. ಯಾರು ಫ್ಯಾಕ್ಟ್ರಿ ಒಳಗಿನ ಇಂಜಿನಿಯರ್ಸು ಆಫೀಸರ್ಸು. ಅಂದರೆ ಚಿಂಚೋಳಿಯಲ್ಲಿ ಎಷ್ಟು ಪರಿಸ್ಥಿತಿ ಗಂಭೀರ ಅಂದರೆ, ಒಂದು ಒಳ್ಳೆಯ ಎಣ್ಣೆ ಸಿಗೋದಿಲ್ಲ, ಎಲ್ಲ ಮಿಶ್ರಣ ಎಣ್ಣೆ, ಒಳ್ಳೆಯ ಆಹಾರ ಸಿಗೋದಿಲ್ಲ. ಕಾಯಿಪಲ್ಯ ಸಹಿತ ಅದು ಮೊದಲೆಲ್ಲ ಈ ತಾಂಡೂರು ಗಿಂಡೂರು ಆ ಕಡೆದು ಬರ್ತದೆ. ಅಂದರೆ ಅಂಥದ್ದಲ್ಲಿ ಇಂಥದ್ದೊಂದು ಒಳ್ಳೆಯ ಕಾರ್ಖಾನೆ ಆದ್ಮಾಗ ಸುಮಾರು 16,370 ಹಳ್ಳಿ ಬರ್ತವೆ. ಸೇಡಮ್ನು ನಮ್ಮ ಕೇನ್ ಏರಿಯಾದಾಗೆ ಬರ್ತದೆ. 370 ಹಳ್ಳಿಗಳ ರೈತರ ಭವಿಷ್ಯ. ಮತ್ತು ಇಲ್ಲೆಲ್ಲ ಗುಳೆ ಹೋಗ್ತಾರೆ. ನಮ್ಮ ಅದರಾಗ SC ST ಜನಾಂಗ ಹೆಚ್ಚಿರುವಂಥದ್ದು ಚಿಂಚೋಳಿ. ದಲಿತರು, ಬಂಜಾರ ಸಮಾಜ ಇವೆಲ್ಲ ಹೆಚ್ಚಿರುವಂಥ ಒಂದು ಭಾಗ. ಇದು ಅಭಿವೃದ್ಧಿ ಮಾಡಬೇಕಾಗಿದ್ದು ಈ ಭಾಗದವ್ರು ಮಾಡಬೇಕಾಗಿತ್ತು. ನೀವು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕಾರ್ಖಾನೆ ಹಾಕಿರಿ, ಎಲ್ಲೆಲ್ಲೋ ದಿಲ್ಲಿಯೊಳಗೆ ದೊಡ್ಡ ಆಸ್ತಿ ಮಾಡಿರಿ, ಬೆಂಗಳೂರಿನಾಗ ಮಾಡಿರಿ, ದುಬೈದಾಗ ಮಾಡಿರಿ, ಹೈದರಾಬಾದ್ನಾಗ ಮಾಡಿರಿ. ಆದ್ರೆ ನಿಮ್ಮ ಜಿಲ್ಲೆಯಲ್ಲಿನೇ ಒಂದು ಕಾರ್ಖಾನೆ ತೆಗೆದಿದ್ರೆ ಸುಮಾರು 1,500 ಜನ ಇವತ್ತು ನಮ್ಮಲ್ಲಿ ಎಂಪ್ಲಾಯಿಗಳು ಅದಾರ. ಅವರೆಲ್ಲ ನೋಡ್ರಿ ಎಲ್ಲೋ ITI ಮುಗಿಸ್ತಾರೋ ಹುಡುಗರು ಬೆಂಗಳೂರಿಗೆ ಹೋಗ್ತಾರೆ. ಇದ್ದಾರೆ 12,000 ರಿಂದ 15,000 ರೂಪಾಯಿ ಕೊಡ್ತಾರೆ ಒಂದು ITI ಹುಡುಗರು. ಎಲ್ಲಿ ಬೆಂಗಳೂರಿನಾಗ ಜೀವನ ಮಾಡ್ಲಿಕ್ಕೆ ಆಗ್ತೈತೆ ರೀ. ಅವನು ಒಬ್ಬ ಇಂಜಿನಿಯರ್ ನಮ್ಮಲ್ಲಿ ಅದಾನ ಬಂದಾನ, ಅವನು ಚಿಂಚೋಳಿ ತಾಲೂಕು ಅದಾನ. ಅಲ್ಲಿ 40,000 ರೂಪಾಯಿ ಇತ್ತು ಪಗಾರ, ಮನೆಗೆ 15,000 ರೂಪಾಯಿ ಬಾಡಿಗೆ ಹೋಗ್ತಿತ್ತು. ಈಗ ಅವನು ಇಲ್ಲಿ ನಾವು 30,000 ರೂಪಾಯಿ ಕೊಡ್ಲಕತ್ತೀವಿ. ಕನಿಷ್ಠ 10,000 ರೂಪಾಯಿಗಿಂತ ಯಾರಿಗೂ ನಮ್ಮಲ್ಲಿ ಸಂಬಳ 10,000 ಒಳಗೆ ಯಾರಿಗೂ ಇಲ್ಲ. ಮಿನಿಮಮ್ 10,000 ರಿಂದ 11,000 ಮೇಲೆ ಅದ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋದು ಕೆಲವು ಮಂದಿಗೆ ನೋಡ್ಲಿಕ್ಕೆ ಆಗಲಾರ್ದಕ್ಕೆ. ಮತ್ತು ನಾವು ಕಾಂಪಿಟೇಷನ್ ಮಾಡ್ತೀವತ್ತ ಅನ್ನೋ ಭಯ ಅವ್ರಿಗೆ. 2,750 ರೂಪಾಯಿ ಕೊಟ್ಟು ಹೋದ ಸಲ ನಾವು ಕಬ್ಬಿನ ಬೆಲೆ. ಅದು ಈ ಭಾಗದಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಏನು ಜನ ಅದಾರಲ್ಲ, 1,800-2,000 ರೂಪಾಯಿ ಕೊಡ್ತೀವಿ ಬೀದರ್ ಜಿಲ್ಲೆದ. ನಾವು 2,750 ರೂಪಾಯಿ ಕೊಟ್ಟ ಮೇಲೆ ಅದು 15 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡಕತ್ತೀವಿ. ಇವ್ರು ವರ್ಷಾನುಗಟ್ಟಲೆ ಕೊಡೋದಿಲ್ಲ. ಕಬ್ಬು ಒಯ್ದು ರೈತರು ಅಡ್ಡಾಡಿ ಸಾಯಬೇಕು. ನಮ್ಮದು 15ನೇ ದಿವಸಿಗೆ ಅವ್ನು ಸೇಡಮ್ ಭಾಗದ ರೈತ ಅದಾನಂದ್ರೆ 15 ದಿವಸಿಗೆ ಅವ್ನ ಅಕೌಂಟ್ನಾಗ ನಮ್ಮ ಸಿದ್ಧಿಸಿರಾಗಿ ರೊಕ್ಕ ಬಂದಿರ್ತಾರೆ. ಅಷ್ಟು ಖುಷಿಯಾಗಿದ್ದರು ರೈತರು. ದೇವರ ಹಂಗೆ ಬಂದ್ರಪ್ಪ ಅಂತ ಹೇಳ್ತಿದ್ರು. ಇದು ಮಾಡಿ ನಮ್ಮ ಪುಣ್ಯ ಕಟ್ಕೊಂಡಿರ್ತಿದ್ರು. ಅದು ದುರ್ದೈವ ಅಂದರೆ ಇಲ್ಲಿ ರಾಜಕಾರಣಿಗಳಿಗೆ ರಾಜಕೀಯ ಮಾಡಬೇಕಾಗಿದೆ. ಇಲ್ಲಿ ಸೇಡಮ್ದಲ್ಲಿ ಸಿಮೆಂಟ್ ಕಾರ್ಖಾನೆಗಳದಾವು. ಯಾರು ಪರಿಸರದ ಎಷ್ಟು ಇರೋ ಜಾರಿ ಅದಾವೆ, ಎಷ್ಟು ಧೂಳಿದೆ. ಸೇಡಮ್ದಲ್ಲಿ ಒಂದು ಮನೆಯರೇ ಕ್ರ್ಯಾಕ್ ಎಲ್ಲರ ಮನೆ ಕಾಣಿಸ್ತಾವೆ. ಪರಿಸರ ಮಾಲಿನ್ಯ ಮಂಡಳಿ ಏನು ಮಾಡ್ಲಕತ್ತದ? ಸಿಮೆಂಟ್ ಫ್ಯಾಕ್ಟ್ರಿಗಳದಿಂದ ಜನರ ಕ್ಯಾನ್ಸರ್ ಹೆಚ್ಚಾಗಿದೆ. ಅವ್ರ ಪರಿಸರದ ಯಾವುದೇ ಇದನ್ನು ಫಾಲೋ ಮಾಡೋದಿಲ್ಲ, ಅವ್ರಿಗೆ ಯಾವುದೂ ಕಾನೂನಿಲ್ಲ. ಆದರೆ ಇದಕ್ಕೆ ರೈತರ ಕಾರ್ಖಾನೆಗೆ ಇಷ್ಟು ತೊಂದರೆ ಕೊಟ್ಟರು. ಕೊನೆಗೆ ಹೈಕೋರ್ಟು ಇವ್ರಿಗೆ 1 ವಾರನಾಗೇ ಕೊಡೋತ್ತು ಆದೇಶ ಮಾಡಿತ್ತು, 4 ವಾರದಲ್ಲಿ. ಅದನ್ನು ಮಾಡಲಿಲ್ಲ. ಉದ್ದೇಶಪೂರ್ವಕವಾಗಿ ಇಡೀ ದೇಶದಲ್ಲಿ ಮೊದಲೇ ಸಲ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯವರು ಸುಪ್ರೀಂ ಕೋರ್ಟಿಗೆ ಹೋದರು. ಏನಂತ ಹೇಳಿ ಫ್ಯಾಕ್ಟ್ರಿನೇ ಕಟ್ಟಿಲ್ಲ ಅಂತ ಹೇಳಿ ಹೋದರು ಅಂತ. ನಾನು 4 ನನ್ನ ಮಕ್ಕಳು ಕೆಲವು ಆ ವಕೀಲ ಆರ್ಗ್ಯುಮೆಂಟ್ ಮಾಡ್ತಾನೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ದೇರ್ ಈಸ್ ನೋ ಯೂನಿಟ್, ಬರೀ ಸುಳ್ಳು ಹೇಳಕತ್ತಾರತ್ತ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫೋಟೋ ತೋರಿಸಿದ್ರು. ಇದು ಕಾರ್ಖಾನೆಯು ಇಲ್ಲ, ನನ್ನ ಬಳಿ ಅದ್ರ ವಿಡಿಯೋನೂ ಅದಾವ, ಅದು ತೋರಿಸಲ್ಲ ನಿಮ್ಗೆ. ಅಂದರೆ ಇವರು ಎಷ್ಟು ನಾಲಾಯಕರದಾರ ಅನ್ನೋದಕ್ಕೆ ಇದು ಉದಾಹರಣೆ. ವಕೀಲರ ಕಡೆಯಿಂದ ಅಧಿಕಾರಿಗಳ ಕಡೆಯಿಂದ ಹೇಳಿಸ್ತಾರೆ. ಇವತ್ತು ನೋಡಿರಿ, ನೀವು ಗಿಡ ಹಚ್ಚಿಲ್ಲ ಅಂತ ಹೇಳಿದ್ರು. ನೀವು 500 ಗಿಡ ಹಚ್ಚೋದು ಹೇಳಿದ್ವಿ, ನೀವು ಹಚ್ಚಿಲ್ಲ ಅಂದ್ರೆ ನಾವು 17,000 ಗಿಡ ಹಚ್ಚಿವಿ. ಸರ್, ರಾಜ್ಯದಾಗ ಬೇರೆ ಬೇರೆ ಕಡೆ ಬಿಜೆಪಿ ನಾಯಕರುಗಳು ಬೇರೆ ಆಗ್ತಾ ಇದ್ದಾವೆ. ಯತ್ನಾಳ್ ಅವರಿಗೆ ಯಾಕೆ ಟಾರ್ಗೆಟ್? ಬಿಜೆಪಿ ಒಳಗೆ ಮತ್ತು ನಾವು ಮಾತಾಡೋನು ನಾವು ಒಬ್ಬನೇ ಅಲ್ರಿ. ಉಳಿಕೆದವ್ರು ಏನಾದ್ರೆ ಅಲ್ಲಿ ಅಡ್ಜಸ್ಟ್ ಅದಾರ, ತಿಂಗಳ ಮಾಮೂಲಿ ಕೊಡ್ತಾರ. ಹಾಂ ಉಳ್ಕಿದವರು ಅಲ್ಲಿಯೂ ಸಾಕಷ್ಟು ಲೋಪದೋಷ ಅದಾವು. ಅವರೆಲ್ಲ ಹೊಂದಾಣಿಕೆ ಅದ ರೀ. ನಾ ಅಡ್ಜಸ್ಟ್ಮೆಂಟ್, ನನ್ನ ಪಾರ್ಟಿ ನನ್ನ ದೇಶ ಅಂತೇಳಿ ನಾವು ಹೊಂಟೀವಿ, ಅದಕ್ಕೆ ಕಾಡ್ತಾರೆ.